ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ. ಏನಪ್ಪ ಇದು ಇವಾಗಲೇ ಹಾಡು ಹೇಳ್ತಾ ಕೂತ್ಕೊಬಿಟ್ಟಿದ್ದಾರೆ ಅಂತೀರಾ? ನೋಡಿ, ಈಗ ದೀಪಾವಳಿ ಹಬ್ಬ ಬಂದೇ ಬಿಡ್ತು, ದಸರಾ ಮುಗೀತು, ದೀಪಾವಳಿ ಬಂತು. ಹೇಗಿದೆ ಅಲ್ವಾ ಹಬ್ಬದ ವೈಬ್ಸು. ಆದರೆ ನಮಗೆ ಆಫೀಸ್ ವರ್ಕ್ ಅಂತೂ ಬಿಡೋದೇ ಇಲ್ಲ. ಇವತ್ತು ಕೂಡ ನನಗೆ ಆಫೀಸ್ ಇತ್ತು. ಇವತ್ತು ಫ್ರೈಡೇ, ವೀಕೆಂಡ್ ಅನ್ನೋದೊಂದು ಖುಷಿ ಅಂತ ಅಂದರೆ ಸ್ಯಾಟರ್ಡೆ ಸಂಡೇ ಮತ್ತು ಮಂಡೇ ಕೂಡ ರಜೆ ಇದೆ ಅಂತ. ಹಾಗೇ ಒಂದು ಬೇಜಾರಂತ ಅಂದರೆ ಆಫೀಸ್ಗೆ ಮತ್ತೆ ಬರೀ ಮಂಡೇ ತನಕ ಇದೆಯಲ್ಲ, ಬಟ್ ಟ್ಯೂಸ್ಡೇ ಮತ್ತು ವೆಡ್ನಸ್ಡೇ ಕೂಡ ಹಬ್ಬಕ್ಕೆ ಕೆಲವ್ರಿಗೆ ರಜೆ ಸಿಕ್ಕಿದೆ. ನಮ್ಮ ಆಫೀಸಲ್ಲಿ ರಜೆ ಇಲ್ಲ. ಇವತ್ತಿಂದನೇ ತುಂಬ ಜನ ಲೀವ್ ತೊಗೊಂಡು ಹೋಗಿದ್ದಾರೆ. ನಮ್ಮ ಮಕ್ಕಳಿಗೆ ಮಂಡೇಯಿಂದ ರಜೆ ಇರೋದ್ರಿಂದ ನಾನು ಫ್ರೈಡೇ ಆಫೀಸಿಗೆ ಬಂದಿದ್ದೆ. ಇವಾಗ ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್ ಆಗಿ ವರ್ಕ್ ಫ್ರಮ್ ಆಫೀಸೇ ಮಾಡಬೇಕು ಅಂತ ಬಂದಿರೋದ್ರಿಂದ ಎಷ್ಟು ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ ಅಂದರೆ ಒಂದು ನಿಮಿಷನೂ ಫ್ರೀ ಇರಲ್ಲ, ಏನಿಲ್ಲ. ಟ್ರಾವೆಲಿಂಗಲ್ಲೇ ಟೈಮ್ ಹೊರ್ಟೋಗ್ಬಿಡುತ್ತೆ. ಈ ಟ್ರಾಫಿಕ್ ಜಾಮಲ್ಲಿ ಅಪ್ಪ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಆಫೀಸ್ ವರ್ಕ್ ಮಾಡಿ ಮನೆಗೆ ಮುಗಿಸ್ಕೊಂಡು ಬಂದು ಮನೆ ಕೆಲಸ ಮಾಡೋರಿಗೆ ಗೊತ್ತು. ಜೊತೆಗೆ ಇವತ್ತು ನಮ್ಮ ಟೀಮವರೆಲ್ಲ ಸೇರಿ ಹಬ್ಬ ಸ್ಪೆಷಲ್ ಅಂತ ನಮ್ಮ ಡೈರೆಕ್ಟರ್ ಸರೇ ನಮ್ಮನ್ನು ಲಂಚಿಗೆ ಕರ್ಕೊಂಡೋಗಿದ್ರು. ಆವಾಗವಾಗ ಈ ರೀತಿ ಕರ್ಕೊಂಡು ಹೋಗ್ತಿರ್ತಾರೆ. ಒಂಥರ ಟೀಮ್ ಅವ್ರ ಜೊತೆ ಅಂದರೆ ನಮ್ಮ ಆಫೀಸಲ್ಲಿ ರೆಗ್ಯುಲರಾಗಿ ನಮಗೆ ಲಂಚ್ ಇರುತ್ತೆ. ಬಟ್ ಇದು ವೆಕೇಷನ್ ವೈಸ್ ಅಂತ ಬಂದಾಗ ಸುಮ್ಮನೆ ಅವ್ರಿಗೆ ಯಾವಾಗ ಅನಿಸುತ್ತೆ ಖುಷಿ ಇದ್ದಾಗ ಆಫೀಸಿಂದ ಹೀಗೆ ಪ್ಲ್ಯಾನ್ ಮಾಡಿಕೊಂಡು ಹೊರ್ಗಡೆಗೆ ಊಟಕ್ಕೆ ಅಂತ ಹೋಗಿದ್ದು ಬರ್ತೀವಿ. ಅದೊಂಥರ ಖುಷಿ ಇರುತ್ತೆ. ಜೊತೆಗೆ ಆ್ಯಸ್ ಯೂಶ್ವಲ್ ಸೇಮ್ ವರ್ಕ್. ಆಮೇಲೆ ನಾನೇನಂತಂದರೆ ಪ್ರತಿ ಸಲ ಕಾಫಿ, ಬೂಸ್ಟ್, ಹಾರ್ಲಿಕ್ಸ್, ಇತ್ತೀಚೆಗಂತೂ ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೆ. ಹಾರ್ಲಿಕ್ಸು, ಬೂಸ್ಟ್ ಅಥವಾ ಈ ಥರ ಕುಡಿತಿದ್ದೆ. ಇವಾಗ ಒಂದಂದರೆ ಎವ್ರಿ ಡೇ 1 ಕಪ್ ಆಫ್ ಗ್ರೀನ್ ಟೀ ಕುಡಿತೀನಿ. ಯಾಕೆಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಅಂತ. ಅಂದರೆ ನಮ್ಮ ಆರೋಗ್ಯ ಇಂಪಾರ್ಟೆಂಟ್ ಹೌದು, ಬಟ್ ನಾವು ಮಾಡೋ ವರ್ಕ್ ಸ್ಟೈಲು ಅಥವಾ ನಮ್ಮ ವರ್ಕ್ ಏನಿರುತ್ತೆ ಅಲ್ವಾ, ಆ ಪ್ರೆಷರ್ಗೆ ನಮ್ಮ ಆರೋಗ್ಯನ ನಿಜವಾಗ್ಲೂ ಏನು ತಿಂದರೂ ಅಲ್ಲ. ಯಾಕೆಂದರೆ ಈಗ ಎಲ್ಲಿ ನೋಡಿ ಪೊಲ್ಯೂಷನ್ ಅಲ್ವಾ, ಕಲುಷಿತ, ಕಲಬೆರಕೆ, ಕೆಮಿಕಲ್ ಓರಿಯೆಂಟೆಡ್ ಫುಡ್ಗಳೇ. ನಾವೇನೇ ಆರ್ಗ್ಯಾನಿಕ್ ಅದು ಇದು ಅಂತ ಅಂದ್ಕೊಂಡು ಹೋದ್ರೂ ಕೂಡ ನಮ್ಮ ಲೈಫ್ ಸ್ಪ್ಯಾನ್ ಕೂಡ ಕಮ್ಮಿ. ನೋಡ್ತಾ ಇದ್ದಂಗೆ ಸಂಜೆ ಆಗೋಯ್ತು. ಜೊತೆಗೆ ನಾವು ಎಷ್ಟೇ ಆರೋಗ್ಯನ ಬ್ಯಾಲೆನ್ಸ್ ಮಾಡ್ತೀವಿ, ಫ್ರೂಟ್ಸ್ ತಿಂತೀನಿ, ಮತ್ತೊಂದು ಡ್ರೈ ಫ್ರೂಟ್ಸ್ ತಿಂತೀನಿ, ಏನೂ ಎತ್ತ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರು ಕೂಡ ನನಗೆ ಅನಿಸಿದ ಪ್ರಕಾರ ನಮ್ಮ ಲೈಫಲ್ಲಿ ಸ್ಟ್ರೆಸ್ಸು ಇದ್ದೇ ಇರುತ್ತೆ. ಮತ್ತು ದೇವರು ನಮ್ಮ ಮಣ್ಣಿನಲ್ಲಿ ಬರೆದಿರ್ತಾನೆ, ಅದೇ ಥರ ಆಗುತ್ತೆ. ಆದರೆ ನಮಗೆ ಅಂತ ಟೈಮ್ಗಳು ಕೊಟ್ಟಿರ್ತಾನೆ, ಈ ರೀತಿ ಮೇಂಟೈನ್ ಮಾಡಬೇಕು ಆರೋಗ್ಯನ ಅಂತ. ಮನೆಗೆ ಬರ್ತಿದ್ದಂಗೆ ಇನ್ನೊಂದು ಖುಷಿ ಅಂತ ಅಂದರೆ ನಮ್ಮ ಚಿನ್ನಪ್ಪಿ, ಅವನು ಕೂಡ ಅವನಿಗೆ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು, ಸ್ಕೂಲಲ್ಲಿ ವಿನ್ ಆಗಿತ್ತ. ಅದನ್ನು ನನ್ನ ಫ್ರೆಂಡ್ ಕೂಡ ನನಗೆ ಪಿಕ್ಚರ್ಸ್ನ ಶೇರ್ ಮಾಡಿದರು. ಪೇರೆಂಟ್ಸ್ ಕೂಡ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೋಗಿದ್ರು ಕೆಲವರು. ನಾವು ಹೋಗಬೇಕಿತ್ತು, ಹೋಗೋಕ್ಕಾಗಿಲ್ಲ ಆಫೀಸ್ ಇದ್ದಿದ್ದರಿಂದ. ಮತ್ತು ನೆಕ್ಸ್ಟ್ ಡೇಗೆ ಅಚ್ಚುಗಿದೆ. ಬಟ್ ಅವ್ನು ವಿನ್ ಆಗಿದ್ದಲ್ಲ, ತುಂಬ ಖುಷಿ ಆಯಿತು.